ಈ ದೀಪಾವಳಿ ಹಬ್ಬಕ್ಕೆ ಇನ್ನೊಂದು ಸ್ವೀಟ್ ರೆಸಿಪಿ, ತುಂಬ ಸುಲಭವಾಗಿ ಮನೆಯಲ್ಲಿ ಮಾಡಿಕೊಳ್ಳುವಂತಹ ರೆಸಿಪಿ. ಈ ಪೌಡ್ರೊಂದಿದ್ದರೆ ಬಾಯಲ್ಲಿ ಇಟ್ಟರೆ ಕರಗುತ್ತೆ ಈ ರೆಸಿಪಿ. ಬನ್ನಿ ಇವತ್ತಿನ ವಿಡಿಯೋ ನೋಡ್ಕೊಂಬರೋಣ. ಬೇಕ್ರಿಗೆ ಹೋದರೆ ಈ ಸ್ವೀಟಿಗೆ 100 ರೂಪಾಯಿ ಕೊಟ್ಟು ನಾವು ತರ್ತೀವಿ. ಅದ್ರ ಬದಲು ಇಷ್ಟು ಸ್ಮೂತಾಗಿರುವ ರೆಸಿಪಿನ ನಾವು ಮನೆಯಲ್ಲೇ ಯಾಕೆ ಮಾಡಬಾರ್ದು? ಬನ್ನಿ ಇವತ್ತಿನ ರೆಸಿಪಿಗೆ ಕಡಲೆ ಹಿಟ್ಟು ಬೇಕಾಗುತ್ತೆ. 3/4 ಬೌಲ್ ಆಗುವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಕಡಲೆ ಹಿಟ್ಟನ್ನು ಸ್ವಲ್ಪ ಮೀಡಿಯಮ್ ಆಗಿ ಸ್ವಲ್ಪನೇ ನೀರು ಹಾಕಿ ಈ ರೀತಿ ಚೆನ್ನಾಗಿ ಬೀಟ್ ಮಾಡ್ಕೊಳ್ಬೇಕು. ಗಟ್ಟಿ ಆಗಬಾರ್ದು, ಸ್ವಲ್ಪ ತೆಳುವಾಗೇ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಈ ರೀತಿ ನೀರನ್ನು ಸ್ವಲ್ಪನೇ ಹಾಕಿ ಟೋಟಲ್ 3/4 ಬೌಲ್ ಹಿಟ್ಟಿಗೆ 1 ಗ್ಲಾಸ್, ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಫುಲ್ ನೀರನ್ನು ಹಾಕಿದ್ದೀನಿ. ನೋಡಿ, ಈ ರೀತಿ ಸ್ವಲ್ಪನೂ ಗಂಟಾಗದೆ ಈ ರೀತಿ ಚೆನ್ನಾಗಿ ಕಲಿಸ್ಕೊಳ್ಬೇಕು. ನೀರು ಸಾಕಾಗುತ್ತೆ, ಹಿಟ್ಟು ಹದವಾಗಿದೆ. ಇವಾಗ ನೋಡಿ, ಈ ರೀತಿ ಕೈಯಲ್ಲಿ ಮುಟ್ಟಿದರೆ ಈ ರೀತಿ ಬೀಳಬೇಕು ಕೆಳಗಡೆ. ಹೀಗೆ ಹಿಟ್ಟನ್ನು ಕಲಸಿ ಒಂದು 10 ನಿಮಿಷಗಳ ಕಾಲ ಪಕ್ಕದಲ್ಲಿ ಇಟ್ಕೊಳ್ಳೋಣ. ಅಲ್ಲಿವರೆಗೂ ಒಂದು ಕಡಾಯಿನ ಎಣ್ಣೆ ಕಾಯ್ಸೋಕ್ಕಿಟ್ಟಿದ್ದೀನಿ. ನೋಡಿ, ಇಷ್ಟು ಎಣ್ಣೆ ಹಾಕಿದರೆ ಸಾಕಾಗುತ್ತೆ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ 10 ನಿಮಿಷ ನೆಂದಿರುವ ಈ ಒಂದು ಕಡಲೆ ಹಿಟ್ಟನ್ನು ಈ ರೀತಿ ಹಾಕಬೇಕು. ನೋಡಿ, ಸೌಟ್ ತಗೊಂಡು ಈ ರೀತಿ ಚೆನ್ನಾಗಿ ಈ ರೀತಿ ರೌಂಡಾಗಿ ಹಾಕ್ಕೊಂಡ್ರೆ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು, ಅಂಟುತ್ತೆ. ಅದು ಸ್ವಲ್ಪ ಹೊತ್ತು ಬಿಟ್ಟರೆ ಅದೇ ಎಲ್ಲ ಚೆನ್ನಾಗಿ ಈ ಬಜ್ಜಿ ಥರ ಬಂದುಬಿಡುತ್ತೆ. ನೋಡಿ, ಈ ರೀತಿ ಸ್ವಲ್ಪ ರೋಸ್ಟ್ ಆಗಿ ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಇದಕ್ಕೆ ಉಪ್ಪು ಗಿಪ್ಪು ಖಾರ ಏನೂ ಹಾಕೋದಿಲ್ಲ, ಯಾಕಂದರೆ ನಾವು ಸ್ವೀಟ್ ರೆಸಿಪಿ ಮಾಡೋದ್ರಿಂದ ಬರೀ ಕಡಲೆ ಹಿಟ್ಟನ್ನು ಮಾತ್ರ ಹಾಕಿ ಈ ರೀತಿ ಬಜ್ಜಿ ರೀತಿ ಮಾಡ್ಕೊಂಬಿಡಬೇಕು ಪ್ರತಿಯೊಂದು ಹಿಟ್ಟನ್ನು. ನೋಡಿ, ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಜಾಸ್ತಿ ಕಪ್ಪಾಗಬಾರ್ದು, ಗೋಲ್ಡನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ನೋಡಿ, ಈ ಬಜ್ಜಿ ರೆಡಿ ಇದೆ, ಕಲರ್ ಚೇಂಜ್ ಆಗಿದೆ. ಈ ರೀತಿ ತಕ್ಕೊಂಬಿಡೋಣ. ಪ್ರತಿ ಒಂದು ಹಿಟ್ಟನ್ನು ಇದೇ ರೀತಿಯಾಗಿ ಬಜ್ಜಿ ಮಾಡಿ ಎತ್ತಿಟ್ಕೊಂಬಿಡೋಣ. ನೋಡಿ, ಇವಾಗ ಎಲ್ಲ ಬಜ್ಜಿ ಮಾಡಿ ಒಂದು ಪ್ಲೇಟಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಸಣ್ಣದಾಗಿ ಸ್ವಲ್ಪ ಈ ರೀತಿ ಕೈಯಿಂದ ಮುರ್ಕೊಂಬಿಡಿ. ಎಲ್ಲನೂ ಕೈಯಿಂದ ಈ ರೀತಿ ಸಣ್ಣದಾಗಿ ಮುರಿದ್ರೆ ಮಿಕ್ಸಿ ಜಾರಿಗೆ ಹಾಕಬೇಕಾಗತ್ತೆ. ಒಂದು ಮಿಕ್ಸಿ ಜಾರ್ ತೊಗೊಳ್ಳೋಣ. ಸ್ವಲ್ಪ ತಣ್ಣಗಾಗಿದೆ. ನೋಡಿ, ಈ ರೀತಿ ಮುರಿದು ಮಿಕ್ಸಿ ಜಾರಿಗೆ ಹಾಕ್ಕೊಂಬಿಡೋಣ. ಇದನ್ನು ಸ್ವಲ್ಪ ಮೀಡಿಯಮ್ ತರಿಯಾಗಿ ಮಾಡ್ಕೊಳ್ಬೇಕು. ಒಂದು ರೌಂಡ್ ಚೆನ್ನಾಗಿ ಮಿಕ್ಸಿಲಿ ಮಾಡಿಕೊಂಡ್ರೆ ತರಿಯಾದ ಪೌಡ್ರ್ ರೆಡಿ ಆಗುತ್ತೆ. ಈಗ ಒಂದು ಅಗಲವಾದ ಒಂದು ತಟ್ಟೆಗೆ ಈ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಈ ರೀತಿಯಾಗಿರುವ ಪೌಡ್ರ್ ಆದರೆ ಸಾಕಾಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಪೌಡ್ರ್ ರೆಡಿಯಾಗಿದೆ. ನಿಮಗೆ ಮೆಜರ್ಮೆಂಟ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಲಡ್ಡು ಅಂದರೆ ನೀವು ಜಾಸ್ತಿ ಬಜ್ಜಿಗಳನ್ನು ಮಾಡ್ಕೊಳ್ಬೋದು. ನಾನು ಸ್ವಲ್ಪ ಮಾಡಿದ್ದೀನಿ. 1/4 kg ಹಿಟ್ಟಲ್ಲಿ ಮಾಡಿರುವಂತಹ ಪೌಡ್ರಿದು. ನೋಡಿ, ಈಗ ಇಲ್ಲಿ ಒಂದು ಕಡಾಯಿ ತೊಗೊಂಡು ಒಂದು ಅರ್ಧ ಬೌಲ್ ಆಗುವಷ್ಟು ಸೇಮ್ ಕಡಲೆ ಹಿಟ್ಟು ಎಷ್ಟು ತೊಗೊಂಡಿದ್ದೀನೋ ಅಷ್ಟೇ ಸಕ್ಕರೆಯನ್ನು ತೊಗೊಂಡು ಸ್ವಲ್ಪ ನೀರನ್ನು ಹಾಕಿ ಪಾಕ ಮಾಡ್ಕೊಂಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಪಾಕ ಜಾಸ್ತಿ ಎಳಿನೂ ಬರಬಾರ್ದು, ಮೀಡಿಯಮ್ ಆಗಿ ಇರಬೇಕು ಪಾಕ. ಈಗ ಇದಕ್ಕೆ ಕೆಲವೊಂದು ಐಟಮನ್ನು ಹಾಕ್ಕೊಳ್ಳೋಣ. ಒಂದು ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ, 1 ಚಮಚದಷ್ಟು. ಹಾಗೆ ಇದಕ್ಕೆ ಫುಡ್ ಕಲರ್ನ ಸೇರಿಸ್ಕೊಂಡ್ರೆ ಕಲರ್ ಚೆನ್ನಾಗಿ ಕೊಡುತ್ತೆ. ಅದಕ್ಕೆ 1 ಚಿಟಿಗೆಯಷ್ಟು ಕಲರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಕಲರ್ ಬೇಡ ಅಂದರೆ ನೀವು ಅರಿಶಿನ ಪುಡಿ ಹಾಕ್ಕೋಬೋದು. ಈ ಥರ ಲಡ್ಡು ಮಾಡೋದಾದರೆ ಕಲರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಕಲರನ್ನು ಬಳಸಿದ್ದೀನಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಒಂದು ಎಳಿ ಪಾಕ ಬರಬೇಕು. ಜಾಸ್ತಿ ಎಳಿ ಬರಬಾರ್ದು, ಮೀಡಿಯಮ್ ಕೈಯಲ್ಲಿ ಇಟ್ಟರೆ ಸ್ವಲ್ಪ ದಾರ ಥರ ಬರಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ, ಪಾಕ ಕೂಡ ಬರ್ತಾ ಇದೆ. ಇವಾಗ ಇದು ಇನ್ನೂ ರುಚಿ ಕೊಡಬೇಕಂದ್ರೆ ಇಲ್ಲಿ 2 ಚಮಚದಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ನೋಡಿ, ಕೈಯಲ್ಲಿ ಇಟ್ಟರೆ ಈ ರೀತಿ ಒಂದು ಸ್ವಲ್ಪ ಒಂದೆಳೆ ಪಾಕ ಈ ರೀತಿ ದಾರ ಥರ ಬರ್ತದೆ, ಸಾಕಾಗುತ್ತೆ. ಇಷ್ಟು ಬಂದರೆ ಈ ರೀತಿ ಪಾಕ ಬಂದ ತಕ್ಷಣ ಸ್ಟೌರಿಯನ್ನು ಮೀಡಿಯಮ್ ಮಾಡಿ ಈ ಪೌಡ್ರನ್ನು ಹಾಕ್ಕೊಳ್ಳೋಣ. ನೋಡಿ, ಈ ರೀತಿ ಪೌಡ್ರನ್ನು ಸೇರಿಸ್ಕೊಳ್ತಾ ಇದ್ದೀನಿ.
ಪಾಕ ಕರೆಕ್ಟಾಗಿ ಬರುತ್ತೆ, ಯಾಕಂದರೆ ಸಕ್ಕರೆ ಮತ್ತು ಹಿಟ್ಟನ್ನು ಕರೆಕ್ಟಾಗಿ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ನಾನು. ಇದು ಸ್ವಲ್ಪ ತೆಳುವಾಗಿದೆ ಅಂದ್ಕೊಬೇಡಿ. ಹೀಗೆ ಒಂದು 5 ನಿಮಿಷಗಳ ಕಾಲ ಸ್ಟೌವಲ್ಲೇ ಇಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು. ನಾನು ತೊಗೊಂಡಿರೋದು 3 ಚಮಚ ತುಪ್ಪವನ್ನು ತೊಗೊಂಡಿದ್ದೀನಿ. ನಾನು ಇಲ್ಲಿ ಸ್ವಲ್ಪನೇ ತುಪ್ಪನ ಯೂಸ್ ಮಾಡ್ತೀನಿ. ಆ ರೀತಿ ಜಾಸ್ತಿ ತುಪ್ಪವನ್ನು ಹಾಕಿ ನಾವು ಮಾಡ್ತಾಯಿಲ್ಲ ಇದನ್ನು. ಸ್ವಲ್ಪನೇ ತುಪ್ಪನ ಬಳಸ್ತಾ ಇದ್ದೀನಿ, ಯಾಕಂದರೆ ಎಣ್ಣೆಯಲ್ಲಿ ನಾವು ಬಜ್ಜಿನ ಕರಿದು ಮಾಡೋದ್ರಿಂದ ಸ್ವಲ್ಪ ತುಪ್ಪ ಸಾಕಾಗುತ್ತೆ. ನೋಡಿ, ಈಗ ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ. ಇದ್ರ ಮೇಲೇ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ. ನೋಡಿ, ಇಲ್ಲಿ ಸ್ವಲ್ಪ ತುಪ್ಪನ ಹಾಕ್ತಾಯಿದ್ದೀನಿ, ಒಂದು ಅರ್ಧ ಚಮಚದಷ್ಟು ತುಪ್ಪನ. ಈ ರೀತಿ 1-2 ಸಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಹಾಗೆ ಗಟ್ಟಿ ಕೂಡ ಆಗುತ್ತೆ. ನೋಡಿ, ಈಗ ರೆಡಿ ಇದೆ ಇದು. ಈಗ ಅಗಲವಾದ ಒಂದು ತಟ್ಟೆಗೆ ಹಾಕ್ಕೊಂಬಿಡೋಣ. ಸ್ವಲ್ಪ ತುಪ್ಪ ಸವರಿ ಈ ತಟ್ಟೆನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ತಟ್ಟೆಗೆ ಇದನ್ನು ಹಾಕ್ಕೊಂಬಿಡೋಣ. ಒಂದು 10 ನಿಮಿಷಗಳ ಕಾಲ ಹಾಗೆ ಬಿಟ್ಟು ನಂತರ ನೀವು ಉಂಡೆನ ಕಟ್ಕೋಬೋದು, ಯಾಕಂದರೆ ತುಂಬ ಬಿಸಿ ಇರುತ್ತೆ ಇದು. ಹಾಗಾಗಿ ನಾವು ಈಗ ಉಂಡೆನ ಕಟ್ಟಿದರೆ ತುಂಬ ಬಿಸಿ ಇರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ರುಚಿ ಅಂತೂ ಸಖತ್ತಾಗಿರುತ್ತೆ. ಸೇಮ್ ಬೇಕ್ರಿಲಿ ಯಾವ ರುಚಿ ಇರುತ್ತೋ ಅದೇ ರುಚಿಯಲ್ಲಿರುತ್ತೆ. ನಾವು ಅಂಗಡಿಲಿ ತೊಗೊಳ್ಬೇಕು 1/4 kg ಅಂದರೆ ಒಂದು 100-150 ರೂಪಾಯಿ ಒಂದು 1/4 kg ಇರುತ್ತೆ. ಅದರಲ್ಲಿ 3-4 ಪೀಸ್ ಇರುತ್ತೆ ಅಷ್ಟೇ. ಅದೇ ರುಚಿಯಲ್ಲಿ ನಾವು ಮನೆಯಲ್ಲಿ 1/4 kg ಕಡಲೆ ಹಿಟ್ಟು ಮತ್ತು ಮೆಜರ್ಮೆಂಟಲ್ಲಿ ಸಕ್ಕರೆ ಯೂಸ್ ಮಾಡಿ 2 ಪದಾರ್ಥಗಳನ್ನು ಯೂಸ್ ಮಾಡಿ ಎಷ್ಟು ಚೆನ್ನಾಗಿ ಮಾಡ್ಕೊಳ್ಬೋದು ನೋಡಿ. ಇವಾಗ ತಣ್ಣಗಾಗಿದೆ. ನಾವು ಉಂಡೆನ ಕಟ್ಟೋದಕ್ಕಿಂತ ಮೊದಲು ನಿಮಗೆ ಇಷ್ಟವಾದ ಡ್ರೈ ಫ್ರೂಟ್ಸನ್ನು ಹಾಕ್ಕೋಬೋದು. ನಾನಿಲ್ಲಿ ಬಾದಾಮು, ಗೋಡಂಬಿ ಹಾಗೆ ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿ ಸ್ವಲ್ಪ ತುಪ್ಪದಲ್ಲಿ ಫ್ರೈ ಮಾಡಿ ಈ ರೀತಿ ಮೇಲೆ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾಗಿದೆ ಇದು ಮಿಕ್ಸು. ನಿಮಗೆ ಇಷ್ಟವಾದ ದ್ರಾಕ್ಷಿ ಕೂಡ ಹಾಕ್ಕೋಬೋದು. ಈಗ ಇದನ್ನು ಉಂಡೆನ ಕಟ್ತಾ ಇದ್ದೀನಿ ನೋಡಿ. ಸೈಜ್ ನೋಡಿಕೊಂಡು ಈ ಸೈಜಲ್ಲಿ ನೀವು ಉಂಡೆಗಳನ್ನು ಕಟ್ಕೊಳ್ಬೋದು. ಹಬ್ಬಕ್ಕೆ ನೈವೇದ್ಯವಾಗಿ ಲಕ್ಷ್ಮೀ ಪೂಜೆಗೆ ಇಡಬೇಕಂದ್ರೆ ತುಂಬ ಸುಲಭವಾಗಿ ಒಂದು ಅರ್ಧ ಗಂಟೆ ಒಳಗಡೆ ನೀವು ಆರಾಮಾಗಿ ಉಂಡೆಗಳನ್ನು ಮಾಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ತಿನ್ನೋಕ್ಕೂ ಕೂಡ ಅಷ್ಟೇ ರುಚಿಕರವಾಗಿತ್ತು. ನೋಡಿದ್ರಲ್ಲ, ನಮ್ಮ ವಿಡಿಯೋದಲ್ಲಿ ಡೈಲಿ ಹಬ್ಬದ ಒಂದೊಂದೇ ರೆಸಿಪಿನ ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಇವತ್ತು ಮಾಡಿರೋ ಲಡ್ಡು ರೆಸಿಪಿ ಕೂಡ ತುಂಬ ರುಚಿಕರವಾಗಿರುತ್ತೆ. ನೀವು ಒಮ್ಮೆ ಮಾಡಿ, ತುಂಬ ಸುಲಭ, ಮಾಡುವ ವಿಧಾನ ಕೂಡ ತುಂಬ ಸುಲಭ ಇದೆ. ನೀವೇ ಇಷ್ಟಪಟ್ಟು ತಿಂತೀರಾ, ಮಕ್ಕಳು ಕೂಡ ಇಷ್ಟಪಡ್ತಾರೆ. 106 ರೂಪಾಯಿ ದುಡ್ಡನ್ನು ಉಳಿಸ್ಬೋದು. ಮನೆಯಲ್ಲೇ ಕಡಿಮೆ ಖರ್ಚಲ್ಲಿ ಈ ಲಡ್ಡು ಕೂಡ ಮಾಡಿ ನೀವು ತಿನ್ಬೋದು. ತಡ ಯಾಕೆ, ಹಿಂದೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ. ಒಂದು ಸಲ ಮಾಡಿದರೆ ಮತ್ತೆ ಮಾಡು ತಿನ್ಬೇಕನ್ಸುತ್ತೆ. ಅಷ್ಟು ಸುಲಭವಾಗಿ ಈ ಲಡ್ಡುನ ನೀವು ರೆಡಿ ಮಾಡ್ಕೊಳ್ಬೋದು. ಈ ದೀಪಾವಳಿಗೆ ಲಕ್ಷ್ಮೀ ಪೂಜೆಗೆ ನೈವೇದ್ಯವಾಗಿ ಈ ಲಡ್ಡುನ ನೀವು ನೈವೇದ್ಯವಾಗಿ ಅರ್ಪಿಸ್ಬೋದು. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇನ್ನಷ್ಟು ಹಬ್ಬದ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಮತ್ತೆ ಮುಂದಿನ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.